ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನನ್ನ ರೀಸೆಂಟ್ ಹೈಡ್ರೇಷನ್ ಸೀಕ್ರೆಟನ್ನು ನಿಮ್ಮ ಮುಂದೆ ಹೇಳ್ತೀನಿ. ಸೊ ರೀಸೆಂಟಾಗಿ ನನ್ನ ಸ್ಕಿನ್ನನ್ನು ನಾನು ಹೇಗೆ ಹೈಡ್ರೇಟಾಗಿ ಇಟ್ಕೊತಾ ಇದ್ದೀನಿ. ಆ್ಯಂಡ್ ರೀಸೆಂಟಾಗಿ ನನಗೆ ತುಂಬಾ ಫೀವರ್ ಬಂದುಬಿಟ್ಟಿತ್ತು. ಈಗಲೂ ಸ್ವಲ್ಪ ಕೋಲ್ಡ್ ಎಲ್ಲ ಇದೆ, ಬಟ್ ಸ್ಟಿಲ್ ನನ್ನ ಸ್ಕಿನ್ ಹೈಡ್ರೇಟ್ ಆಗಿದೆ. ನೀವು ನೋಡ್ತಿರ್ಬೋದು, ನನ್ನ ಸ್ಕಿನ್ಗೆ ನಾನು ಏನೂ ಅಪ್ಲೈ ಮಾಡಿಲ್ಲ. ಪ್ರೆಸೆಂಟ್ ನಾನು ಏನೂ ಅಪ್ಲೈ ಮಾಡಿಲ್ಲ, ಬಟ್ ನನ್ನ ಸ್ಕಿನ್ ಹೈಡ್ರೇಟ್ ಆಗಿ ಇದೆ. ಅದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಬನ್ನಿ, ಇನ್ನೂ ಲೇಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಪ್ರತಿಯೊಂದು ಸರಿ ಹೇಳ್ತೀನಿ, ಸ್ಕಿನ್ ಯಂಗ್ ಲುಕ್ಕಾಗಿ ಕಾಣಬೇಕು ಅಂತಂದರೆ ಸ್ಕಿನ್ ಎಷ್ಟು ಹೈಡ್ರೇಟ್ ಇದ್ದರೆ ಅಷ್ಟು ನಮ್ಮ ಸ್ಕಿನ್ ಯಂಗಾಗಿ ಕಾಣುತ್ತೆ ಆ್ಯಂಡ್ ತುಂಬ ಫ್ರೆಶ್ ಆಗಿ ಕೂಡ ಕಾಣುತ್ತೆ. ಸೊ ಹೈಡ್ರೇಟ್ ಅಂದರೆ ಬರೀ ಫೇಶಿಯಲ್ ಮಾಡ್ಕೊಳ್ಳೋದು, ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು ಇದೊಂದೇ ಅಲ್ಲ. ಆ್ಯಂಡ್ ಆಲ್ಸೋ ನಾನು ಹೇಳಿದ್ದೀನಿ ಎಷ್ಟೋ ಸರಿ, ವೆಜಿಟೇಬಲ್ಸ್ ತಿನ್ನಬೇಕು, ಲಾಟ್ಸ್ ಆಫ್ ವೆಜಿಟೇಬಲ್ಸ್, ವಾಟರಿ ಫ್ರೂಟ್ಸ್ ತಿನ್ನಬೇಕು, ವಾಟರ್ ಕಂಟೆಂಟ್ ಇರುವಂಥ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು, ಡ್ರೈ ಕಂಟೆಂಟ್ಗಿಂತ ವಾಟರ್ ಕಂಟೆಂಟ್ ಇರುವಂಥ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು ಅಂತ. ಸೊ ಇವೆಲ್ಲ ನಿಮಗೆಲ್ಲರಿಗೂ ರೆಗ್ಯುಲರಾಗಿ ಗೊತ್ತೇ ಇರುತ್ತೆ. ಸೊ ಇವೆಲ್ಲ ಕೂಡ ನಾವು ಫಾಲೋ ಮಾಡಬೇಕು. ಓನ್ಲಿ ವಾಟರಿಂದ, ಜ್ಯೂಸ್ಗಳಿಂದ ಅಷ್ಟೇ ಅಲ್ಲ, ನಮ್ಮ ಸ್ಕಿನ್ಗೆ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸಿಂದ ಕೂಡ ಲಾಂಗ್ ಟರ್ಮ್ ಹೈಡ್ರೇಷನ್ ಅನ್ನೋದು ಸಿಗುತ್ತೆ. ಲಾಂಗ್ ಟರ್ಮ್ ಹೈಡ್ರೇಷನ್ ಅನ್ನೋದು ನಮ್ಮ ಬಾಡಿಗೆ ಸಿಗುತ್ತೆ. ಸೊ ನಮ್ಮ ಬಾಡಿ ಎಷ್ಟು ಹೈಡ್ರೇಟ್ ಆಗಿರುತ್ತೆ, ನಮ್ಮ ಸ್ಕಿನ್ ಅಷ್ಟೇ ಹೆಲ್ದಿ ಆಗಿರುತ್ತೆ. ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಈ ನಡುವೆ ತುಂಬ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಸೊ ಲಾಟ್ಸ್ ಆಫ್ ವೆಜಿಟೇಬಲ್ಸ್ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಬಾಡಿ ಆಗಿರ್ಬೋದು ಹೈಡ್ರೇಟ್ ಆಗಿರುತ್ತೆ. ಇದೆಲ್ಲ ಒಂದು ಪಾರ್ಟ್. ಆದರೆ ಈಗ ನಾನು ಜಸ್ಟ್ ಫೇಸ್ ಕೇರ್ ಬಗ್ಗೆ ಮಾತ್ರ ನಾನಿವತ್ತು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಸೊ ಫಸ್ಟಾಗಿ ಡೈಲಿ ನಾನು ಮಾರ್ನಿಂಗ್ 1 ಕಪ್ ಆಫ್ ಹಾಟ್ ವಾಟರ್, ಅಂದರೆ ಲೈಕ್ ವಾರ್ಮ್ ವಾಟರು, ಆ್ಯಂಡ್ 2-3 ಕಪ್ಸ್ ಆಫ್ ಕೂಲ್ ವಾಟರನ್ನು ಕುಡಿತೀನಿ. ಸೊ ಇದರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ಸ್ಕಿನ್ ಹೈಡ್ರೇಟ್ ಆಗಿರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಾನು ಕಾಪರ್ ಗ್ಲಾಸಲ್ಲಿ ವಾಟರ್ ಅನ್ನೋದು ಕುಡಿತೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಸ್ಕಿನ್ನನ್ನು ಹೈಡ್ರೇಟ್ ಇರೋಕ್ಕೆ ಇದು ಮಾರ್ನಿಂಗ್ ಆದರೂ ನೀವು ಫಾಲೋ ಮಾಡ್ಬೋದು, ನೈಟ್ ಆದರೂ ಕೂಡ ಈ ಟಿಪ್ಸ್ ಎಲ್ಲ ಕೂಡ ನೀವು ಫಾಲೋ ಮಾಡ್ಬೋದು. ಫಸ್ಟ್ ಬಂದುಬಿಟ್ಟು ಫಾಕ್ಸ್ಟೈಲ್ ಟೋನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಟೋನರಿಂದ ಇಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಅಂತ ನನಗೆ ಮುಂಚೆ ಗೊತ್ತಿರಲಿಲ್ಲ. ಮುಂಚೆ ಗೊತ್ತಿದ್ದರೆ ನಾನು ಮುಂಚೆಯಿಂದನೇ ಯೂಸ್ ಮಾಡ್ತಿದ್ದೆ. ಸೊ ಟೋನರ್ ಅನ್ನೋದು ಸ್ಕಿನ್ಗೆ ಟಾನಿಕ್ ಥರ ವರ್ಕ್ ಆಗುತ್ತೆ ಆ್ಯಂಡ್ ಇದು ಪೋಸನ್ನು ಮಿನಿಮೈಸ್ ಮಾಡಿ ಸ್ಕಿನ್ ಬ್ರೈಟ್ ಆಗೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಪ್ಲಮ್ ಸೀರಮ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ದಿಸ್ ಈಸ್ ಮೈ ಬೆಸ್ಟೆಸ್ಟ್ ಎವರ್ ಸೀರಮ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಗಿರುವಂಥ ಸೀರಮು ಇದು. ಡೈಲಿ 2 ಡ್ರಾಪ್ಸು ಮಾರ್ನಿಂಗ್ ಆ್ಯಂಡ್ ನೈಟ್ ಯೂಸ್ ಮಾಡಬೇಕು. ಸ್ಕಿನ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೋದು. ಸೊ ನನ್ನ ಸ್ಕಿನ್ ಅಂತೂ ತುಂಬಾ ಚೇಂಜ್ ಆಗ್ತಾ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಆ್ಯಕ್ಚುಲಿ ರೆಗ್ಯುಲರಾಗಿ ಫಾಲೋ ಮಾಡಿದರೆ ಅಂತೂ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಆ್ಯಂಡ್ ಸಾಫ್ಟ್ ಆಗುತ್ತೆ ಆ್ಯಂಡ್ ಸ್ಕಿನ್ನಲ್ಲಿ ಪೋರ್ಸ್ ಮಿನಿಮೈಸ್ ಆಗಿ ನಮ್ಮ ಸ್ಕಿನ್ ಕ್ಲಿಯರ್ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಅದೇ ಪ್ಲಮ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಾಯಿಶ್ಚರೈಸರ್ ಚೂಸ್ ಮಾಡುವಾಗ ನಾವು ದಿ ಬೆಸ್ಟನ್ನು ಚೂಸ್ ಮಾಡಬೇಕು. ಸ್ವಲ್ಪ ಮನಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಆ್ಯಕ್ಚುಲಿ ನಾನು ಇದೇ ಮಿಸ್ಟೇಕ್ ಮಾಡಿದ್ದೆ. ಯಾವಾಗಲೂ ಸ್ಕಿನ್ಗೆ ಲೈಟ್ ಮಾಯಿಶ್ಚರೈಸರೇ ಚೂಸ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಕಡಿಮೆ ದುಡ್ಡಿಗೆ ಯಾವ ಮಾಯಿಶ್ಚರೈಸರ್ ಆದರೆ ಏನು ಅಂತ ಕಡಿಮೆ ಮಾಯಿಶ್ಚರೈಸರೆಲ್ಲ ಯೂಸ್ ಮಾಡ್ತಾ ಇದ್ದೆ. ಬಟ್ ಅದರಿಂದ ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ. ಲೈಕ್ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ ಆ್ಯಂಡ್ ನಮ್ಮ ಸ್ಕಿನ್ ಹೇಗಿರುತ್ತೋ ಹಾಗೇ ಇರುತ್ತೆ. ಪ್ರಾಬ್ಲಮ್ ಸ್ಕಿನ್ ಬ್ಯಾರಿಯರಿಂದ ಆಗಿರ್ಬೋದು, ಪಿಂಪಲ್ಸಿಂದ ಆಗಿರ್ಬೋದು, ಡ್ರೈ ಸ್ಕಿನ್ ಇದೆಲ್ಲ ಕಡಿಮೆ ಆಗಲ್ಲ. ಆ್ಯಂಡ್ ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಮಾಯಿಶ್ಚರೈಸರ್ ಯಾವಾಗಲೂ ಚೂಸ್ ಮಾಡಬೇಕು. ಸೊ ಇದರಿಂದ ಏನಪ್ಪ ಅಂತಂದರೆ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಆಗುವಂಥ ಚೇಂಜಸ್ ನಾವು ಆಟೋಮೆಟಿಕಲಿ ಗಮನಿಸ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು, ನನ್ನ ಫಸ್ಟ್ ವೀಡಿಯೋಸ್ ಎಲ್ಲ ನೀವು ಚೆಕ್ಔಟ್ ಮಾಡಿ. ಈಗ ನನ್ನ ಸ್ಕಿನ್ ಆಲ್ಮೋಸ್ಟ್ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ. ನನಗಂತೂ ಸಖತ್ ಇಷ್ಟ ಈ ಪ್ರಾಡಕ್ಟ್ಸ್ ಎಲ್ಲ ಕೂಡ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂತಂದರೆ ಕಮೆಂಟಲ್ಲಿ ಹೇಳಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.